ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಡೆದ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ಬೆಳ್ಳಿಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಕೇಳಿಬಂದ ಈ ಆಗ್ರಹವು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಚರ್ಚೆಯನ್ನು ಹುಟ್ಟುಹಾಕಿದೆ. ಪ್ರವೇಶ: ಸರ್ಕಾರಿ ನೌಕರರು, ಶಿಕ್ಷಕರು, ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ತಮ್ಮ ಮಕ್ಕಳನ್ನು ಹಾಗೂ ಮೊಮ್ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಶಿಕ್ಷಕರಿಂದಲೇ ಆರಂಭವಾಗಲಿ. ಮೊದಲ ಹಂತವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಕುಟುಂಬದ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಮಾದರಿಯಾಗಬೇಕು. ಇದನ್ನು 2026ರ ಪ್ರಸಕ್ತ ವರ್ಷದಿಂದಲೇ ಕಾನೂನುಬದ್ಧವಾಗಿ ಜಾರಿಗೆ ತರಬೇಕು ಎಂದು ಹರೀಶ್ ಒತ್ತಾಯಿಸಿದ್ದಾರೆ. ಸರ್ಕಾರದ ದ್ವಂದ್ವ ನೀತಿಗೆ ಟೀಕೆ: ಶಿಕ್ಷಣ ಇಲಾಖೆಯು ಪರೀಕ್ಷಾ ಸಮಯದಲ್ಲಿ ದ್ವಂದ್ವ ನೀತಿಗಳನ್ನು ಅನುಸರಿಸುತ್ತಿದೆ. ಸಮಿತಿಯ ಮುಖಂಡರು ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಿಗೆ ಕೆಲವು ನೇರ ಪ್ರಶ್ನೆಗಳನ್ನು ಎಸೆದಿದ್ದಾರೆ. 1. ಋಣದ ಪ್ರಶ್ನೆ: ಸರ್ಕಾರಿ ಸಂಬಳ ಪಡೆದು ಸಾರ್ವಜನಿಕ ಸೇವೆಯಲ್ಲಿ ಅಧಿಕಾರ ಅನುಭವಿಸುತ್ತಿರುವವರಿಗೆ ಆ ವ್ಯವಸ್ಥೆಯ ಬಗ್ಗೆ ಕನಿಷ್ಠ ಗೌರವ ಮತ್ತು ನಿಷ್ಠೆ ಇರಬೇಡವೇ? 2. ವೈಜ್ಞಾನಿಕ ಸುಧಾರಣೆ: ಕೇವಲ ಅವೈಜ್ಞಾನಿಕ ಯೋಜನೆಗಳನ್ನು ಜಾರಿಗೆ ತರುವ ಬದಲು ವ್ಯವಸ್ಥೆಯ ಮೂಲ ಬೇರಾದ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಲು ಸರ್ಕಾರಕ್ಕೆ ಯಾಕೆ ಸಾಧ್ಯವಾಗುತ್ತಿಲ್ಲ? 3. ಅನೈತಿಕ ನಡೆ: ತಮಗೆ ಬೇಕಾದವರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಸರ್ಕಾರಿ ಶಾಲೆಗಳಿಗೆ ಮರಣ ಶಾಸನ ಬರೆಯುತ್ತಿರುವುದು ಎಷ್ಟು ಸರಿ? ಕಾರ್ಯಕ್ರಮದ ವಿವರ: ಸಂದರ್ಭ: ಎಸ್ಡಿಎಂಸಿ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮನ್ವಯ ಸಮಿತಿಯ 25ನೇ ವರ್ಷದ ಬೆಳ್ಳಿಹಬ್ಬ ಆಚರಣೆ. ಸ್ಥಳ: ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರ. ನೇತೃತ್ವ: ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ. ಉಪಸ್ಥಿತರಿದ್ದವರು ಮಹಿಳಾ ಮುಖಂಡರಾದ ಕನ್ನಿಕೇರಿ ವೆಂಕಮ್ಮ, ಹರಪನಹಳ್ಳಿ ರೂಪ, ಲಕ್ಷ್ಮೀ ಶಿವರಾಜ್, ಪುಟ್ಟಮ್ಮ, ಮೂಗಮ್ಮ ಸೇರಿದಂತೆ ಅನೇಕ ಸದಸ್ಯರು ಭಾಗವಹಿಸಿದ್ದರು. 25 ವರ್ಷಕ್ಕೆ ಕಾಲಿಡ್ತಾ ಇದೆ. ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಬೆಳೆಸ್ಬೇಕಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೋ ಹೊರತು ಈ ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟು ಕಾನ್ವೆಂಟ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಸೌಲಭ್ಯ, ಬಿಸಿ ಊಟ, ಮೊಟ್ಟೆ, ಆಮೇಲೆ ಬಾಳೆಹಣ್ಣು, ಸಮವಸ್ತ್ರ, ಆಮೇಲೆ ಇದು ವೇತನ, ವಿದ್ಯಾರ್ಥಿ ವೇತನ ಎಲ್ಲ ಉಚಿತವಾಗಿ ಸೌಲಭ್ಯ ಸಿಕ್ಕರು ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಬರೀ ಬಾಯಿ ಮಾತಲ್ಲ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತ ಹೇಳ್ತಾರೆ, ಆದರೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ಬರೀ ಡೊನೇಷನ್ಗಳನ್ನು ಕೊಟ್ಟು ಬರೀ ಪ್ರೈವೇಟ್ ಸ್ಕೂಲ್ಗಳನ್ನೇ ಮುಂದುವರಿಸ್ತಾರೆ ಹೊರತಾಗಿ ಉಚಿತವಾಗಿ ಏನೋ ಸಿಗ್ತಕ್ಕಂಥ ಸೌಲಭ್ಯ ಸಿಗ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಉಳಿಸಲ್ಲ, ತೆಗೆ ಪರಿಸ್ಥಿತಿ ಮಾಡ್ಕೊಂತಾರೆ. ಇಷ್ಟೇ ಇಲ್ಲ. ಇಲ್ಲಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಇದು ಎಸ್ಟಿಎಂಸಿ ಆಗಿ 25ನೇ ವರ್ಷ. ಆ ಬೆಳ್ಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು ನಮ್ಮ ಗುನ್ನಳ್ಳಿ ರಾಘಣ್ಣರು, ನಾವು ಎಲ್ಲ ನಮ್ಮ ಎಸ್ಟಿಎಂಸಿಯರು ಸೇರಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಸಾಕಷ್ಟು ಹೊಡೆದಾಡ್ತೀವಿ. ಆದ್ರೆ ಇದು ಶಾಲೆಗಳು ನಾವು ಏನು ಹೊಡೆದಾಡಿದ್ರು ಅವ್ರು ಏನು ಮುಂಚೆಂಟು ಹೊಡೆದಂಗೆ ಮಾಡ್ತಾರೆ ಅಧಿಕಾರಿಗಳು. ನಮ್ಮ ಗುನ್ನಳ್ಳಿ ರಾಘಣ್ಣವ್ರು BO ಮಾತಾಡ್ತಾರೆ, DPI ಮಾತಾಡ್ತಾರೆ. ಆದ್ರೆ ಅದು ಏನು ಮಾತಾಡಿದ್ರು ಅವ್ರು ಏನು ಮಾಡೋಕೆ ಅದನ್ನ ಮಾಡ್ತಾರೆ. ಆಮ್ಯಾಕೆ ನಮ್ಮ ಇವರು ಮಧು ಬಂಗಾರಪ್ಪ ಸಚಿವರು, ಶಿಕ್ಷಣ ಸಚಿವರು ಗ್ರೇಡ್ ಮಾಡಿದ್ರು ಹಿಂದಿನ. ಅದು ಒಳ್ಳೆ ಎಕ್ಸಾಮ್ ಬಂದು ಗ್ರೇಡ್ ಮಾಡಿದ್ರೆ ಈಗ ಹುಡ್ರು ಓದಲಿಲ್ಲ, ಅದ್ರಾಗ ಎಷ್ಟು ಹುಡ್ರು ಫೇಲ್ ಆದವು. ಅದು ಇದು ಗೊಂದಲ ಹೇಳಿಕೆ ಕೊಟ್ಟು ಹೈಕೋರ್ಟ್ಗೆ ಹೋಗಿ ಮತ್ತೆ ಇದು ಬಂದು ಈಗ ಮತ್ತೆ ಎಕ್ಸಾಮ್ ಮಾಡಿರಿ ಅಂತ. ಆಮ್ಯಾಕೆ ಇದು 33% ಮಾಡೋಕೆ ಅನ್ನೋದು ಏನಿದ್ದಿಲ್ಲ, 35% ಕರೆಕ್ಟ್ ಐತಿ. ಈಗ 13 ಬಂದ್ಬಿಟ್ರೆ ಎಲ್ಲರೂ ಪಾಸ್ ಆಕಾರ, 13 ಬರೆದ್ಬಿಟ್ರೆ 25% ಗ್ರೇಡ್ ಬರ್ತೈತಿ. ಇದು ಎಲ್ಲ ಈ ಶಿಕ್ಷಣ ಇಲಾಖೆಯಿಂದ ಭಾರಿ ಅನಾಹುತ ಆಗೈತಿ ಈ ವರ್ಷ. ಈ ಮಧು ಬಂಗಾರಪ್ಪನವರಿಂದ ಯಾವ ಕೆಲಸನೂ ಸರಿಗೆ ಶಿಕ್ಷಣ ಇಲಾಖೆಗೆ ಆಗಿಲ್ಲ. ಶಿಕ್ಷಣ ಇಲಾಖೆ ಅಂದ್ರೆ ಹೆಂಗಿರ್ಬೇಕು, ಮಕ್ಕಳಿಗೆ ಶಾಲೆ ಪ್ರತಿ ಕೊಟ್ಟೂರು ತಾಲೂಕಿನಾಗ ಈಗ ಆಲಿ 5 ಶಾಲೆ ಮುಚ್ಚಾವು. ಹಿಂಗೆ ಇಲಾಖೆ ಹಿಂಗಾದ್ರೆ ಕೊಟ್ಟೂರು ತಾಲೂಕಿನಾಗ 5 ಶಾಲೆ, ಒಂದು ತಾಲೂಕಿಗೆ 5 ಶಾಲೆ ಆದರೆ ಜಿಲ್ಲೆಗೆ ಏಸಾದವು ಲೆಕ್ಕ ಹಾಕ್ರಿ. ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು STMC ಹೊಡೆದಾಡ್ತೀವಿ ಅಂದ್ರೆ ಅಷ್ಟಿಷ್ಟು ಹೊಡೆದಾಡಲ್ಲ. ಸರ್ಕಾರಿ ಹುದ್ದೆಗಳು ಮೇಷಗಳು 80,000 ಚಿಲ್ಡ್ರ ಶಿಕ್ಷಕರದಾರ. ಎಲ್ಲಿ ಯಾವ ಹಳ್ಳಿಗಳಿಗೆ ಹೋದ್ರೆ ಬರೀ ಇವರು ಅತಿಥಿ ಶಿಕ್ಷಕರು ನಡ್ಕೊಂಡು ಮಾಡ್ತಾರೆ. ಗೌರ್ಮೆಂಟ್ ಶಾಲೆ ಮೇಷಗಳೆಲ್ಲ ಅತಿಥಿ ಶಿಕ್ಷಕರು ನಡೆಸ್ತಾರೆ ಶಾಲೆಗಳು. ಆ ಥರ ಇರೋದ್ರಿಂದ ಶಿಕ್ಷಣ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂದರೆ ಹೆಂಗೆ ಉಳಿತಾವು?
ಸರ್ಕಾರದವರು ಅಧಿಕಾರಿಗಳು STMC ಕೈ ಜೋಡಿಸಿದ್ರೆ ನಾವು ಎಲ್ಲ ಸವಲತ್ತು ಮಾಡ್ತೀವಿ. ನಾವೇನು ಸರ್ಕಾರಿ ವಿರೋಧಿಗಳು ಅಲ್ಲ, ಶಿಕ್ಷಣ ಸಚಿವರು ವಿರೋಧಿಗಳಲ್ಲ. ನಮಗೆ ಬಡವ್ರ ಮಕ್ಕಳು ಉಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಎಷ್ಟು ಎದ್ದಾಳ್ತವ ಅಷ್ಟು ಒಳ್ಳೇದಂತೀವಿ. ಹಂಗಿಲ್ಲ, ಕೊಟ್ಟರು ತಾಲೂಕಿಗೆ 5-6 ಶಾಲೆ ಒಂದಡಿಗೆ ಮುಚ್ಚಿದ್ರೆ, ತಾಲೂಕಿಗೆ 5-6 ಮುಚ್ಚಿದ್ರೆ ಎಲ್ಲೋ ಆಮೇಲೆ ಗೋರ್ಮೆಂಟ್ ಅಧಿಕಾರಿಗಳು ಸರ್ಕಾರಿ ಶಾಲೆ ಸೇರ್ಸೋದು ಫಸ್ಟು. ನೀವು ಗೋರ್ಮೆಂಟ್ ಸಂಬಳ ತಗೊಳ್ಳೋದು ಒಂದೇ ಬೇಕು, ಸರ್ಕಾರಿ ಸವಲತ್ತು ಎಲ್ಲದೂ ಬೇಕು ನಿಮಗೆ. ಗೋರ್ಮೆಂಟ್ ಶಾಲೆ ಸೇರ್ಸೋದು ಬೇಡ. ನೀವು ಪ್ರತಿಯೊಂದು ಎಲ್ಲ ಅಧಿಕಾರಿಗಳು ಗೋರ್ಮೆಂಟ್ ಶಾಲೆ ಸೇರಿಸಿದ್ರೆ ಅದು ಯಾಕೆ ಮುಸ್ತಾವು? ಎಲ್ಲ ನೀವು ಸಚಿವರು ಎಲ್ಲರೂ ಒಂದೊಂದು ಶಾಲೆಗಳು ಸರ್ಕಾರಿ ಖಾಸಗಿ ಶಾಲೆ ಮಾಡ್ಕೊಂಡಿರಿ, ಗೋರ್ಮೆಂಟ್ ಶಾಲೆ ಮುಚ್ಕೊಂತ ಬರ್ತದವು. ಅದಕ್ಕೆ ಸವಲತ್ತುಗಳಲ್ಲ, ಆದರೂ ಎಲ್ಲ ಸವಲತ್ತು ಕೊಡ್ತೀರಿ, ಆದ್ರೆ ಉಪಯೋಗ ಇಲ್ಲ ಅವು. ಶಿಕ್ಷಕರಿಲ್ಲದ ಗಡನ ಈಗ ಹೋಗಿ SLC ಹುಡ್ರ ಮಕ್ಕಳು ಕೇಳಿದ್ರೆ ABCD ಬರಲ್ಲ, 20ವರೆಗೆ ಮಗ್ಗಿ ಬರಲ್ಲ. ಶಿಕ್ಷಕರಿಲ್ಲದ ಏನು ಕಲಿಸ್ತಾರೆ? ಎಷ್ಟು ಮಂದಿ ಅಂತ ಕಲಿಸ್ತಾರೆ ಒಂದು ಶಾಲೆಗಳಿಗೆ. ಇದಕ್ಕೋಸ್ಕರ ಆದಷ್ಟು ನಮ್ಮ ಶಿಕ್ಷಣ ಸಚಿವರು ಇದ್ರ ಕಡೆ ಗಮನ ಕಳಿಸಿ ನಾಳೆ ಜೂನಿನೊಳಗೆ ಅದನ್ನು ಶಿಕ್ಷಕರನ್ನು ತುಂಬಿಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಭಾಳ ಬೇಡ್ತೀವಿ. ಅವ್ರಿಗೆ ಕೈ ಮುಗಿದು ಕೇಳ್ತೀವಿ, ಮೊದಲು ಅದನ್ನ ಶಿಕ್ಷಕರನ್ನು ತುಂಬನ್ರಿ. ಆದಷ್ಟು ನಮ್ಮ ಶಾಲೆಗಳಿಗೆ ಅಭಿವೃದ್ಧಿ ಮಾಡ್ಬೇಕಂತ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ಸರಿಯಾದ ಕುಡಿಯೋ ನೀರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟೋ ಬಾಗಿಲು ಮುಚ್ತದವು. ಇವತ್ತು ನೀವು ಮಾಡತಕ್ಕಂಥ ಕೆಲಸ ಏನು? ರಾಜಸ್ಥಾನದಲ್ಲಿ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿವೆ. ಆಂಧ್ರದ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಯಾವ ಮಟ್ಟಕ್ಕಿದೆ, ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದ್ದಾವೆ. ನೀವೇನು ಮಾಡ್ತಾ ಇದ್ದೀರಿ? ಇಲ್ಲಿ ಅನವಶ್ಯಕವಾಗಿ ಅವೈಜ್ಞಾನಿಕ ಹೇಳಿಕೆಯನ್ನು ಕೊಡ್ತಿದ್ದೀರಿ ಸಚಿವರೇ. ಇದು ನಿಮಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದರೆ, ಬಡ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ನೀವು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಮತ್ತು ಏನು ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಅಂಚೆಲ್ಲ ಬೀಳ್ತದವೆ, ಸೀಲಿಂಗ್ ಬೀಳ್ತದವೆ. ಇವತ್ತು ಏನು ಅಭಿವೃದ್ಧಿ ಮಾಡಿರಿ ನೀವು? 3 ವರ್ಷದಲ್ಲಿ ಏನು ಕಂಡರಿಯಲಾರದಂಥ ಅಭಿವೃದ್ಧಿ ಆಗೇ ಇಲ್ಲ. ಈಗ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದವೆ. ಅನವಶ್ಯಕವಾಗಿ ಏನೆಲ್ಲ ಗೊಂದಲ ಹೇಳಿಕೆ ಕೊಟ್ಟಂತ ಇವತ್ತು ನೀವು ಸಿಲೆಬಸ್ ಮಾಡ್ತಾ ಇದ್ದೀರಿ. ಹೆಂಗೆ ಮಾಡ್ತಾ ಇದ್ದೀರಿ? ಏನಂತ ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇದ್ದೀರಿ? ನೀವು ಬರೀ ಹೇಳೋದೊಂದು ಮಾಡೋದೊಂದಾಗಿದೆ. ಇವತ್ತು ಏನಾಗಿದೆಪ್ಪ ಅಂದರೆ SLC ಎಕ್ಸಾಮ್ ರಿಸಲ್ಟ್ ಗೊಂದಲ ಹೇಳಿಕೆ ಮಾಡಿದ್ರಿ. ಆಮೇಲೆ SLC ಎಕ್ಸಾಮ್ ರಿಸಲ್ಟ್ ಏನು ಮಾಡಿದ್ರಿ? ಏನೋ ಇದು ಯಾವುದು ಉರ್ದು ಹಿಂದಿ ಪಾಠ ಬೇಡ ಅಂದ್ರಿ, ಗೊಂದಲ ಸೃಷ್ಟಿ ಮಾಡಿದ್ರಿ. ಹೈಕೋರ್ಟಿಗೆ ಹೋಗಿ ಮತ್ತೆ ಹಿಂದಿ ಇದು ಆಗಬೇಕಂತ ಹೇಳಿದ್ರಿ. ಅನೇಕ ಗೊಂದಲ ಹೇಳಿಕೆಗಳನ್ನು ಮಾಡ್ಕೊಂತ ಶಿಕ್ಷಣ ಸಚಿವರಂದ್ರೆ ಹೇಗಿರ್ಬೇಕು? ಸ್ಟ್ರಾಂಗ್ ಇರ್ಬೇಕು ಸ್ವಾಮಿ. ಸಚಿವರಂದ್ರೆ ಬರೀ ಸುಮ್ಮನೆ ನೀವು ಗೊಂದಲ ಹೇಳಿಕೆ ಮಾಡೋದು ಬೇಡ. ಇವಾಗ ಇನ್ನು ಮುಂದಕ್ಕಾದರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಸರ್ಕಾರಿ ಶಾಲೆಗಳನ್ನು ಮಾಡ್ರಿ, ಒಳ್ಳೆ ಗುಣಮಟ್ಟದ ಶಿಕ್ಷಣನ ಕೊಡ್ರಿ. ಈ ಲಕ್ಷಾಂತರ ಜನ ಹುದ್ದೆ ಖಾಲಿದಾವ ಶಿಕ್ಷಕರು, ಅವನ್ನೆಲ್ಲ ಶಿಕ್ಷಕರ ಹುದ್ದೆ ತುಂಬಿರಿ. ಅನೇಕ ಕೆಲಸಗಳದಾವ, ಅವನ್ನೆಲ್ಲ ಮಾಡ್ರಿ ಅಂತ ಹೇಳ್ತಾ ನಾನು ಗುನ್ನಳ್ಳಿ ರಾಘವೇಂದ್ರ STMC ರಾಜ್ಯ ಉಪಾಧ್ಯಕ್ಷರು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು.